ಬರೀ ಕುಂಕುಮ ಅಲ್ಲ, ವಿಜಯ ತಿಳ್ಕ. ಸ್ನೇಹ ಅವರೇ, ನಾನು ನಿಮ್ಮ ಜೊತೆಗಿರೋವಾಗ ಆ ಯಮ ಅಲ್ಲ ಬ್ರಹ್ಮ ಬಂದ್ರುವೆ ನನ್ನ ತಾಟ್ಕೊಂಬರ್ಬೇಕು. ನಿಜ ರೀ, ನಿಮ್ ಪ್ರೀತಿನ ನನ್ನ ಕಾಯ್ಬೇಕಾದ್ರೆ ನನ್ಗೇನಾಗತ್ತೆ ಅಲ್ವಾ? ಮತ್ತೆ ನಿಮ್ಮ ಹೊಟ್ಟೆಲಿರೋದು ಯಾರು ಹೇಳಿ? ನನ್ನ ಬಂಗಾರ. ಅವಳು ಬರೀ ಜೀವ ಉಳ್ಸೋದು ಗೊತ್ತೇ ಹೊರ್ತು ತೆಗಿಯೋದಲ್ಲ. ಹೌದು ರೀ, ಯಾರಿಗೂ ಕೇಡ್ ಬಯಸ್ತಿರೋ ನಮ್ಮತ್ತೆ ತನ್ನನ್ ಕಾಪಾಡ್ದೇ ಇರ್ತಾರ ಹೇಳಿ? ಆದ್ರೂ ವಿಧಿ ಆಟ ಏನಿದೆಯೋ ಏನೋ ಯಾರಿಗ್ ಗೊತ್ತು. ಮತ್ತೆ ಹಂಗಲ್ಲ ಮಾತಾಡ್ಬೇಡಿ. ನೀವು ಹಂಗೆ ಹೇಳ್ತಾ ಇದ್ರೆ ಬದುಕಿರ್ಬೇಕಾದ್ರೆ ನನ್ನ ಜೀವನ ಯಾರೋ ಹೇಳ್ಕೊಳೋದಾಗ ಅನಿಸ್ತೈತೆ ರೀ. ಏಯ್, ನನ್ನನ್ನು ಯಾಕೆ ಕಟ್ಟಾಕಿದ್ದೀರಾ? ನಂಜಮ್ಮ, ನೀನು ಇವ್ರ ಜೊತೆ ಸೇರ್ಕೊಂಡಿದ್ಯಾ? ನನ್ನ ಬಿಟ್ರೆ ಸರಿ. ಇಲ್ಲಂದ್ರೆ ಏನ್ ಮಾಡಿಯಾ? ಹೂವನ್ ಜಾಗದಲ್ಲಿ ಡ್ಯಾನ್ಸ್ ಮಾಡ್ತೀಯಾ? ಮಾರಮ್ಮನ್ ಡ್ಯಾನ್ಸ್ ಹೆಂಗೆ? ನಂಜಮ್ಮ, ನೀನ್ ಬಂದಿದ್ದ ದಾರಿ ಮರ್ತಿದ್ಯಾ? ನನ್ನನ್ನು ಎದುರಾಕೊಂಡ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತು ತಾನೆ? ಏಯ್, ಏನ್ ಗುರಾಯಿಸ್ತಾ ಇದ್ಯಾ? ನೀನ್ ನೋಡ್ದೆ ಅಡ್ಕೆ ನಾ ಭಸ್ಮ ಆಗಕ್ಕೆ ನೀನೇನ್ ಭಸ್ಮಾಸುರಿನ? ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲ ಅಂದ್ರೆ ಏ ಕಾಳಿ, ನಿನ್ಗಿನ್ನೂ ನನ್ನ ಪವರ್ ಏನು ಅಂತ ಗೊತ್ತಿಲ್ಲ. ನನ್ ಮನ್ಸ್ ಮಾಡಿದ್ರೆ ನೀವೆಲ್ಲ ಎದೇಳ್ಬಾರ್ದು, ಹಾಗೆ ಮಾಡ್ಬಿಡ್ತೀನಿ. ಕಾಳಿ, ನಂಗೆ ಯಾಕೋ ಸಾನೆ ಭಯ ಆಯ್ತದೆ ಗಂಡ್ಲ. ಅಯ್ಯೋ ಎಷ್ಟು ಎದುರಿಸ್ತಾವಳೆ. ಪುರ್ಸಿ ಯಾವ್ದಾದ್ರು ತಾಯ್ತ ತಗೊಂಬಂದು ಕಟ್ಲ, ತನ್ನ ಭಯ ಆಯ್ತದೆ. ಏ ತೆಗೆದು ಬುಟ್ಟ ಅಂದ್ರೆ ಮಕ ಸಟ್ಟಗಾಗ್ಬಿಡ್ಬೇಕು. ನಿಂಗೆ ಬಂಗಾರಮ್ಮನ ಜಾಗ ಬೇಕೇನೆ? ಎಲೆಕ್ಷನ್ ನಿಂತು ನೀನ್ ಗೆಲ್ಬೇಕು. ಏನ್ ಆಸೆನೆ ನಿಂದು? ನನ್ನ ನೇರವಾಗಿ ಸೋಲ್ಸಕ್ಕಾಗಲ್ಲ ಅಂತ ಈ ಷಡ್ಯಂತ್ರ ಮಾಡಿದೀರಾ? ನಿನ್ನ ಸೋಲ್ಸಕ್ಕಾಗದೇ ಇರೋದಕ್ಕೆ ನೀನೇನ್ ಜಗಜ್ಜಟ್ಟಿನ? ಲೇ, ನಿನ್ನ ಸೋಲ್ಸಕ್ಕಾಗಲ್ಲ ಅಂತಲ್ಲ ಕಟ್ಟಿರೋದು. ನಿನ್ನಂತ ನರಿ ನಮ್ಮ 3 ಜನಗಳು ತಲೆ ಕೆಡಿಸ್ಬಾರ್ದು ಅಂತ ಹಿಂಗ್ ಕಟ್ಟಿರೋದು ಕಣೆ. ನೋಡಿ, ನನ್ನ ಸುಮ್ಮನೆ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಓ ಇಲ್ಲ ಅಂದ್ರ ಏನ್ ಜಾಸ್ತಿ ಎಗರಾಡ್ತಿದ್ಯಾ? ನೀನ್ ಇಲ್ಲಿಂದ ಬಿಡೋದಕ್ಕ ನಾವಿಲ್ಲಿ ಕಟ್ಟಾಕಿರೋದು. ಎಲೆಕ್ಷನ್ ಮುಗಿಯಕಂಟ ನೀನ್ ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಇಲ್ಲಿಂದ ಹೊರಗೆ ಹೋಗಕ್ ಹಾಕಿಲ್ಲ. ತುಂಡೈಕ್ಲ ಸವಾಸ 3 ಹೊತ್ತು ಉಪವಾಸ ಆಡ್ ಕೇಳಿದ್ಯಾ? ಹಂಗೆಯ ನಮ್ ಸವಾಸ ನಿನ್ಗೆ ವನವಾಸ. ಬೇಡ ನಂಜಮ್ಮ, ನನಗ್ ಕೋಪ ಬಂದ್ರೆ ಈ ರಾಧ ಮಾರಿ ಆಗೋಗ್ತಾಳೆ. ಆಮೇಲೆ ನೀನೆಲ್ಲ ಇಡೀ ಊರಿಗೂರೇ ನಿರ್ಣಾಮ ಆಗ್ಬಿಡ್ಬೇಕು. ಹಾಗೆ ಮಾಡ್ತೀನಿ. ನಾನು ಇವನು ನೋಡಿಲ್ಲ ಅಪ್ಪ. ಅಕ್ಕ, ಸುಮ್ಕೆ ಕಾಲು ಎಳಿತಿದ್ದೆ ಕಣವಿ. ನೀವಿಬ್ರು ಚಂದಾಕಿರ್ಬೇಕು ಅಂತಾನೆ ತಾನೆ ಅದ್ಯಾವ್ರಲ್ಲಿ ಕೇಳ್ಕೊಳ್ಳೋದು. ಹೊಳಿ ಅಂದ್ರೆ ಇಬ್ರು ಇಲ್ಲೇ ಇದ್ದೀರಿ? ನೆನ್ನೆ ನೀವು ಹೋಗಿದ ರೀತಿ ನೋಡಿ ಎಷ್ಟು ಗಾಬರಿ ಆಗ್ಬಿಟ್ಟಿದ್ದು ಗೊತ್ತಾ ನಮ್ಗೆ? ಗೋಪಾಲಪ್ಪ, ಅದ್ ನೆನ್ನೆ. ಇವತ್ ನಿಮ್ ಅಳಿಯ ಬದಲಾಗಿದ್ದಾರೆ ನೋಡಿ. ಅವ್ರ ಮುಖನ, ಅವ್ರ ಮುಖದಲ್ಲಿ ಏನಾದ್ರು ಬೇಜಾರ್ ಕಾಣ್ತಿದ್ಯಾ? ನೀವ್ ಹೇಳೋದು ದಿಟ ಮಾವಯ್ಯ. ಕಷ್ಟ ಅಂದ್ಮ್ಯಾಗ ಅದಕ್ಕೊಂದು ಪರಿಹಾರ ಇದ್ದೇ ಇರ್ತದೆ. ಅದನ್ನ ಹುಡ್ಕೋಬೇಕು ಅಟಯ್ಯ. ಧೈರ್ಯವಾಗಿ ನಿಂತ್ರೆ ಯಾವ ಕಷ್ಟನ ನಮ್ಮನ್ನೇನು ಮಾಡಕ್ಕಾಗಿಲ್ಲ. ಅದು ದಿಟ್ಟೆನಯ್ಯ. ಮನ್ಸ ಎದುರುಕೊಂಡಷ್ಟು ಕುಗ್ತಾನೆ. ಅದಕ್ಕೆ ಯೋನೇ ಬಂದ್ರು ಅದನ್ನೆಲ್ಲ ಎದುರಿಸಿ ಧೈರ್ಯವಾಗಿ ನಿಲ್ಬೇಕು.
ಇದನ್ನೇ ನಮ್ಮವ್ವ ಚಿಕ್ಕ ವಯಸ್ಸಿಂದ ನಮಗೆ ಹೇಳ್ಕೊಟ್ಟಿರೋದು. ಯಾರು ಏನೇ ಹೇಳಿ ಕುಸ ಅಳಿಯಂದ್ರೆ ನೀವಿಬ್ರು ಸಂತೋಷವಾಗಿರೋದು ನೋಡಿ ಸಾನೇ ಖುಷಿ ಆಯ್ತು. ಈ ಖುಷಿ ಯಾವಾಗ ಹಿಂಗೆ ಇರು. ಕರೆಕ್ಟ್ ಮಾವಯ್ಯ, ನಿಮ್ಗಳ ಪ್ರೀತಿ ನಮ್ಮ ಜೊತೆ ಇರೋವಾಗ ನಮ್ಮ ಖುಷಿನ ಯಾವ ಕಷ್ಟನೂ ಕಿತ್ಕೊಳಕ್ಕಾಗಿಲ್ಲ. ಹೌದು ಗೋಪಾಲಪ್ಪ, ಪ್ರೀತಿನೇ ತುಂಬಿಕೊಂಡಿರೋ ಈ ಮನೆಯಲ್ಲಿ ಕಷ್ಟಕ್ಕೆ ಜಾಗ ಎಲ್ಲಿರುತ್ತೆ ಹೇಳಿ? ಒಂದ್ ವೇಳೆ ಬಂದ್ರೂ ಆದಷ್ಟು ಬೇಗ ಹೋಗ್ಬಿಡುತ್ತೆ. ಹಿಂಗೆ ಮಾತಾಡ್ತಾ ಕುಂತಿರ್ತಿರೋ ಅಥವಾ ತಿಂಡಿಗೆ ಬತ್ತಿರೋ? ನಾನು ಇಲ್ಲೇ ತಿಂಡಿ ತಿಂದೆ ಅಕ್ಕ, ಇವ್ರು ತಂದ್ಕೊಟ್ರು. ಅಳಿಯಂದ್ರು ಕೊಟ್ರ? ಏನು ಅಳಿಯಂದ್ರೆ ಏ ಪಿರುತಿ ನನ್ನ ಮಗಳ ಮ್ಯಾಕ ಅಥವಾ ನಿಮ್ಮ ಮಗಳ ಮ್ಯಾಕ? ಇದೇ ಮಾವ ಹಿಂಗ್ ಕೇಳ್ತಿದ್ಯಾ? ಎರಡು ಕಣ್ಣಲ್ಲಿ ಯಾವ್ದು ಮುಖ್ಯ ಅನ್ನಂಗೆ. ಸುಮ್ಕೆ ತಮಾಷೆಗಂದೆ ಅಳಿಯಂದ್ರೆ. ನಾಳೆ ದಿನ ಕೂಸು ಆಚೆ ಬಂದ್ಮೇಲೆ ಅಪ್ಪ ನೀನೇ ಬೇಕು ಅಂತ ಮಗ ಗಲಾಟೆ ಮಾಡಿದ್ರೆ ನಮ್ಮನ್ನೆಲ್ಲ ಬಿಟ್ಟು ಎಲ್ಲಿ ದೂರ ಹೊಂಟೋಯ್ತಿರೋ ಅನ್ನೋ ಹೊಟ್ಟೆವ್ರಿಗೆ ಹೇಳಿದೆ ಅಷ್ಟೆ. ಸರಿ ಸರಿ ನಡೀರಿ, ಬೇರೆ ಕೆಲಸ ಇದ್ರೆ ಮಾಡೋಗಿ. ಕೆಲಸ ಅಂದ ತಕ್ಷಣ ಗೆಪ್ತಿಗೆ ಬಂತು. ಸುಮ್ಮನೆ ನೋಡಕ್ ಹೋಗ್ಬೇಕು ಕಲ, ಬೆಳಿಗ್ಗೆ ಬಾರೋ ಅಂತ ಕಾಳಿಗೆ ಹೇಳಿನಿ, ಒತ್ತಾರೆಯಿಂದ ಪತ್ತೆ ಇಲ್ಲ. ಇಲ್ಲೇ ಎಲ್ಲೋ ಇರ್ತಾನೆ ಬಿಡಿ ಅಪ್ಪಯ್ಯ, ಬತ್ತಾನೆ. ಮಾವಯ್ಯ ಸುಮ್ಮನೆ ಮನೆಗೆ ನಾನ್ ಕರ್ಕೊಂಡು ಹೋಗ್ತೀನಿ ಬಿಡಿ. ಏ ಸುಮ್ಕೆ ನಿಮ್ಗೆ ಯಾಕೆ ತೊಂದ್ರೆ ಹೇಳಿ.